ಸಾಕತ್ತೆ ನಿಮ್ಮ ಹೊಲ್ದಾಗೆ ಸೊಪ್ಪು ಐತೇನು? ಹೂ ಕಣೆ ದಿವ್ಯಾ, ಮಸ್ತಾಗೈತೆ ಸೊಪ್ಪೆಲ್ಲನ. ಸೊಪ್ಪು ಆಮೇಲೆ ಹಸಿರುಗಾಯಿ, ಬದನೆಕಾಯಿ, ಟಮಾಟೆ ಹಣ್ಣು ಎಲ್ಲಾನು ಹಾಕಿದೀವಿ ನಾವುನು. ಅದಕ್ಕೆ ಬಾ ಹೋಗಿ ಕಿತ್ತ ಬರೋಣ. ನೀನ್ ಕರಿತಾ ಇದೀಯ ಅಂತ ಬತ್ತಿದೀನಿ ಅತ್ತೆ. ಯಾರಾದ್ರೂ ಕರೆದಿದ್ರೆ ನಾನಂತೂ ಬತ್ತಿರ್ಲಿಲ್ಲ. ಏನಂದ್ರೆ ನನಗೂ ಬೇಜಾರಾಗ್ತಿತ್ತಲ್ವಮ್ಮ ಅಂತ ಕುಕ್ಕೊಂಡು ಅದಕ್ಕೆ ಕಿತ್ಕೊಂಡು ಹೋದ್ರಾಯ್ತು, ನಿನ್ ಜೊತೆ ಮಾತಾಡ್ದಂಗೂ ಆಗುತ್ತೆ ಅಂತಾನ ಬಂದೆ. ಹೌದಾ, ನಾನು ಒಬ್ಬಳಿಗೆ ಬೇಜಾರಾಗ್ತಿತ್ತು. ನಾನು ಹಂಗೂನು ನಿಮ್ಮ ಅಮ್ಮನ ಕರೆದೆ. ನಿಮ್ಮ ಅಮ್ಮಯ್ಯ ನನಗೇನೋ ಕೆಲಸ ಐತೆ, ಮೊಣಕಾಲು ನೋವು, ನಾನು ಬರೋಕ್ಕಾಗಲ್ಲ ಅಂದ್ಲ. ಅದಕ್ಕೆ ನೀನಿದ್ದಲ್ಲ, ಅದಕ್ಕೆ ನೀನೇ ಬತ್ತೀಯನು ಅಂತ ಕರೆದೆ. ಹೆಂಗ ಬಂದಿದ್ಕು ಒಳ್ಳೇದಾಯ್ತು ಬಿಡಮ್ಮ, ನಾನು ಒಬ್ಬಳಿಗೆ ಹೋಗಕ್ಕಾಗ್ತಿರ್ಲಿಲ್ಲ. ನಾನು ಅದಕ್ಕೆ ಬಂದೆ. ಪಾಪ ನೀನು ಅಲ್ಲಿಂದ ಇಲ್ಲಿಗ ನಮ್ಮ ತಕ್ಕನ ಬಂದಿದ್ಯಾ ಕರಿಯಕ್ಕೆ ಅಂತಾನ. ನಡಿ ಸೊಪ್ಪು ಕಿತ್ಕೊಂಡು ಹಂಗೆ ತರಕಾರಿನೂ ಆಗುತ್ತೆ, ಕಿತ್ಕೊಂಬರೋಣ ಒಂದಿಷ್ಟಿಷ್ಟ. ನಾನು ಅದಕ್ಕೇನೆ ಕರೆದಿದ್ದು ನಿಮ್ಮ ಅಮ್ಮ. ಇನ್ನು ಸರಿ ಬಾ ಹೋಗೋಣ, ಹೋಗಿ ಬರೋಣ ಜಲ್ದಿ. ನಮ್ಮ ಮನೆಗೂ ಎಲ್ಲ ತರಕಾರಿ ಆತಿಲ್ಲ. ನಾನು ಸೊಸೆ ಹೆಂಗೂ ತತ್ತೀನಿ ಬಿಡತ್ತೆ ಅಂದ್ಲು. ನಾನು ಏನು ಬೇಡ ಬಿಡಮ್ಮ, ನಮ್ಮ ಹೊಲ್ತಾಗೈತೆ, ನಾನು ಕಿತ್ಕೊಬತ್ತೀನಿ ಎಂದೆ. ಹಂಗಾದ್ರೆ ನಿನ್ನ ಸೊಸೆ ನೀನು ಚೆನ್ನಾಗಿ ನೋಡ್ಕೊಂತಾಳೆ ಏನು? ನಿಮ್ಮ ಮಗ ಸೊಸೆ ನೀವು ಚೆನ್ನಾಗಿದ್ದಾರೋ ಹೆಂಗೆ? ಯಾವ್ದು ಚಂದ್ವ ಏನೋ ಹಂಗಿದ್ದಾರೆ. ಇರ್ಲಿ ಬಿಡು, ನಂಗೆ ಏನಂತೆ ಒಟ್ಟಿನಲ್ಲಿ ನಾನೇನು ಯಾತು ತಲೆ ಕೆಡಿಸ್ಕೊಂಬಕ್ ಹೋಗಲ್ಲಮ್ಮ. ಒಂದೇಟು ಚೆನ್ನಾಗಿದ್ದಾರೆ. ನಾನೇ ಎಲ್ಲ ಕೆಲಸ ಮಾಡ್ತೀನಿ. ಅವರಿಬ್ರು ಕೆಲ್ಸಕ್ಕೆ ಹೋಗಿ ಬರ್ತಾರೆ ಗಾಡಿಗೆ. ನಾನೇ ಮಾಡ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಇಷ್ಟಿನ ಅವಳು ಬೇಡ ಅಂತಿದ್ದೆ. ಬೇಡ ಅಂದಿದ್ದಕ್ಕೆ ನನ್ನ ಮಗನ ಹೋಗಿ ಟೌನಿಗೆ ಸೇರ್ಕೊಂಡಿದ್ದ. ಅದಕ್ಕೆ ಈಗಲೂ ಬೇಡ ಅಂದ್ರೆ ತಿರ್ಗಿ ಆಮೇಲೆ ಎಲ್ಲಿ ಹೋದಾರೋ ಬಂದಾರೋ ಅಂತ ಸುಮ್ಮನಾಗಿದ್ದೀನಿ. ಯಾಕೆ ಸುಮ್ಮನಾಗ್ತೀಯ? ಏನಾನ ನಿನ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಮಾತಾಡು. ನೀನು ಹಿಂಗಿದ್ರೆ ಮನೆ ಕೆಲಸದಲ್ಲಿ ನಿಂತ್ಕೊಂಡಂಗೆ ಇಕ್ಕೊಂಡ್ಬಿಡ್ತಾಳ ಅಯ್ಯಮ್ಮ ನಿನ್ ಸೊಸೆ. ಹಂಗೆಲ್ಲ ಏನೂ ಇಲ್ಲ ಕಣಿದಿವ್ಯಾ. ನಿನಗೆ ಗೊತ್ತಾಗಲ್ಲ. ನಡಿ, ನಾನು ಯಾಕೆ ಕೇಳ್ತಿದ್ದೆ ಅಂತ ನಾಳೆನೆ ಡೈವರ್ಸ್ಗೂ ತಕಮಕ್ ಹೋಗಿದ್ದಾರು, ಈಗ ಚೆನ್ನಾಗಿದ್ದಾರೆ ಅಂತಂದ್ರೆ ಇನ್ನೊಂದು ದಿವಸ ಎಂದಾದ್ರೂ ಬಂದೇ ಬರುತ್ತೆ ಮಾತು. ಅದಕ್ಕೇನೆ ನೀನೊಂದಿಟ್ಟು ಹುಷಾರಾಗಿರು. ಯಾವ್ದಕ್ಕೂ ನಿನ್ ಮಗ ಸೊಸೆ ಮಧ್ಯದಾಗೆ ನೀನ್ ಸಿಗಾಕಮಕ್ ಹೋಗ್ಬೇಡ. ಅದು ಸರಿನೇ ತಗ ನೀನ್ ಹೇಳೋದನು. ನಾನು ಒಂದಿಟ್ಟು ಹುಷಾರಾಗಿರ್ಬೇಕು. ಸಾಕತ್ತೆ, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಆ ಸೂರ್ಯ ಯಾವ್ದೋ ಒಂದು ಹುಡುಗಿ ಜೊತೆ ಓಡಾಡ್ತಾ ಇದ್ದಾನಂತೆ. ಆ ಚಂದ್ರ ನೋಡಿದ್ರೆ ಅವಾಗ ಎಂತಿದ್ರು ನನ್ನ ಜೊತೆ ಓಡಾಡ್ತಿದ್ದ. ನಾನು ಬೇಡ ಅಂತಂದ್ರು ನನ್ನಿಂದ ಬರ್ತಾ ಇದ್ದ. ಈಗ ನೋಡಿ ಆ ಸೂರ್ಯ ಯಾವ್ದೋ ಹುಡುಗಿ ಹಿಂದೆ ಓಡಾಡ್ತಾ ಇದ್ದಾನಂತೆ. ನಾನು ಅಷ್ಟೇನೆ, ಆ ಚಂದ್ರನ ಎಷ್ಟು ಹೋಗುದ್ರು ನನ್ನಿಂದೇನೆ ಬರೋನು. ನಂದೇನೋ ತಪ್ಪಿರ್ಲಿಲ್ಲ ಅವಾಗ. ಹೌದೇನಿ, ಅವನೇ ನಿನ್ನಿಂದೆ ಬತ್ತಿದ್ನ ಚಂದ್ರು ಮದುವೆ ಆದ್ಮೇಲೂ. ಮತ್ತೆ ಊರಾಗೆಲ್ಲನ ನೀನೇನೆ ಚಂದ್ರು ಹಿಂದ್ ಬಿದ್ದಿದ್ದೆ ದುಡ್ಡಿಗೋಸ್ಕರನ ಅಂತ ಮಾತಾಡ್ತಾರೆ. ಅಯ್ಯೋ ಅತ್ತೆ, ನಾನು ಯಾಕೆ ಅವನಿಂದ ಹೋಗೋಣ? ನನ್ಗೇನ್ ಬಂದೈತಿ? ಅಲ್ಲ, ಮದುವೆ ಆಗಿರೋ ಸೆಕೆಂಡ್ ಹ್ಯಾಂಡ್ ಹಿಂದೆ ನಾನು ಹೋಗಕ್ಕೆ ನನ್ಗೇನ್ ಬುದ್ಧಿ ಇಲ್ವೇನತ್ತೆ? ದುಡ್ಡು ನಾನು ಸಂಪಾದನೆ ಮಾಡ್ತೀನಿ, ಅವನೊಬ್ನೇ ಅಲ್ಲ, ಅವ್ರೊಬ್ಬರ ಹತ್ರನೇ ಅಲ್ಲ ದುಡ್ಡಿರೋದು, ನಮ್ಮ ಹತ್ರನೂ ಐತಿ ದುಡ್ಡು. ಅವನೇನೆ ನನ್ನ ಹೆಂಡತಿ ಚೆನ್ನಾಗಿಲ್ಲ, ನನಗಿಷ್ಟ ಇಲ್ಲದ ಮದುವೆ, ನನ್ನ ಲವ್ ಮಾಡು ಅಂತ ಹಿಂದೆ ಬತ್ತಿದ್ದ. ನಾನು ಎಷ್ಟು ಬೇಡ ಅಂದ್ರೂ ಅದು ಇದು ಕೊಡಿಸ್ತಾ ಇದ್ದ. ಇನ್ಯಾಕೆ ಪಾಪ ಅವ್ನು ಬೇಜಾರು ಮಾಡೋದು ಅಂತ ಇಸ್ಕೊಂತಿದ್ದೆ ಅಷ್ಟೇ ಬಿಟ್ಟರೆ ನನಗೆ ಯಾವ ಲವ್ನು ಇರಲಿಲ್ಲ, ಅವನ ಮೇಲೆ ಯಾವ ಪ್ರೀತಿನೂ ಇರಲಿಲ್ಲ. ಸುಮ್ಮನೆ ಏನೋ ಫ್ರೆಂಡ್ ಥರ ಮಾತಾಡಿಸ್ತಿದ್ದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಮ್ಮೂರಿನ ಜನಗಳು ಹಂಗೆ ಮತ್ತೀಗ ಇರೋರಾದ್ರೆ ಒಂಥರ, ಇಲ್ಲದೆ ಇರೋರ್ಗಾದ್ರೆ ಒಂಥರ ಮಾತಾಡ್ತಾರೆ. ನಿನಗೆ ಗೊತ್ತಲ್ಲತ್ತೆ ಬಡವ್ರ ಕಂಡ್ರೆ ಹೆಂಗ್ ಮಾತಾಡ್ತಾರೆ ಜನಗಳು ಅಂತಾನ. ಸಾವುಕಾರ ಏನೇ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳಲ್ಲ, ಬಡವ್ರ ಮೇಲೆ ಹಾಕೋದನ್ನ. ಅವರೇ ತಪ್ಪು ಮಾಡಿದ್ರು. ಈಗ ನನ್ನ ವಿಷಯದಲ್ಲ ಹಂಗೆ ಆಗಿದ್ದು. ಆ ಚಂದ್ರನೇ ನನ್ನಿಂದ ಬಿದ್ದಿದ್ರು ನನ್ನ ಮೇಲೆ ಹಾಕಿದ್ರು. ಅಯ್ಯೋ, ಹಂಗಾಗ್ಬಿಟ್ಟಿತ್ತ ಪಾಪ. ಹಂಗಾಗ್ಬಾರ್ದಾಗಿತ್ತು ಬಿಡು. ಹೆಂಗೋ ಅದ್ಲಾಗೆ ಈಗಾದ್ರೂ ನೀನು ಮದ್ವೆ ಆಗಿದ್ದಲ್ಲ, ಅವನ್ನ ಯಾಕೆ ಬಿಟ್ಟೆ? ಈಗ ಅವನು ಇನ್ನೊಬ್ಬಳು ಅವಳ ರಂಬ ಅನ್ನಳ್ಳು ಮದ್ವೆ ಆಗಿ ಚೆನ್ನಾಗೇ ಇದ್ದಾನಮ್ಮ. ಅಯ್ಯೋ, ಅವ್ನು ದುಡಿಯೋಕ್ಕೆ ಹೋಗ್ತಾ ಇರಲಿಲ್ಲ, ಮನೆಗೆ ಸೋಂಬೇರಿ ತರ ಕುಕ್ಕೊಂಡಿರ್ತಾನೆ. ಗಂಡ್ಸಾಗಿ ದುಡಿಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಯಾರು ತಾನೇ ಸಹಿಸ್ಕೊಂಡಿರ್ತಾರೆ? ನಮ್ಮನೆಗೆ ಇಟ್ಕೊಂಡಿದ್ದೀವಿ ನಾವು. ಅಂತವನು ದುಡಿಯಕ್ಕೆ ಹೋಗಲ್ಲ, ನಾವೇ ಅವನಿಗೆ ತಂದು ಹಾಕ್ಬೇಕು ಅಂದ್ರೆ ಅವನ ಜೊತೆ ಇದ್ರೆಷ್ಟು ಬಿಟ್ರೆಷ್ಟು. ಅದಕ್ಕೇನೆ ನಾನೇನೆ ಡೈವರ್ಸ್ ಕೊಟ್ಟೆ ಅಂತ ಹಾಳಾಗಿ ಹೋಗ್ಲಿ ಅಂತಾನೆ. ನೀನೇ ಹೇಳು, ಗಂಡ್ಸಾದವನ್ಗೆ ಒಂದ್ ಕೆಲಸ ಅಂತ ಇದ್ರೆ ತಾನೇ ಮರ್ಯಾದೆ. ಯಾರು ಮರ್ಯಾದೆ ಕೊಡ್ತಾರೆ? ಕೆಲಸ ಇಲ್ದಲ್ಲ ಸೋಂಬೇರಿ ತರ ಮನೆ ಕುಕ್ಕೊಂಡಿದ್ರೆ ಯಾವಾಗ್ಲೂ ಫೋನ್ ನೋಡ್ಕೊಂಡು. ಅಯ್ಯೋ, ಇದೇನಪ್ಪ ಇದು? ಯಾಕೆ ಬ್ರೇಕು ಸರಿಯಾಗಿ ಹಿಡಿತಾನೆ ಇಲ್ಲ? ಇವ್ರು ಬೇರೆ ಇಲ್ಲೇ ಹೋಗ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ನಾನು ಇಲ್ಲೇ ಇದ್ರೆ ಸುಮ್ಮನೆ ಬಿಡಲ್ಲ ಯಾರು. ಸುಮ್ಮನೆ ಹೋಗೋದೇ ಒಳ್ಳೇದು. ಅಯ್ಯೋ ಅಮ್ಮ, ಅತ್ತೆ ಸಾಕತ್ತೆ, ಯಾವನವನು ಬೈಕ್ ನಾನು ಹಿಂಗ್ ಗುದ್ಕೊಂಡು ಹಿಂಗ್ ಹೋಗ್ತಾ ಇದ್ದಾನೆ. ಅಮ್ಮ, ನನ್ನ ಕಾಲು. ಅಯ್ಯೋ ಅಯ್ಯೋ, ಯಾರಾದ್ರೂ ಸಹಾಯ ಮಾಡಿ ಅಮ್ಮ. ಅತ್ತೆ ಅತ್ತೆ, ಅಯ್ಯೋ ದಿವ್ಯಾ, ನಾನು ಬಿದ್ದಿದ್ದೀನಿ ಕಣೆ. ಅಯ್ಯೋ ದಿವ್ಯಾ, ಯಾವನವನು ಬೈಕ್ ನಾನು ಹಿಂಗ್ ಗುದ್ಕೊಂಡು ಹೋಗ್ತಾ ಇದ್ದಾನೆ, ನಿಟ್ಟಿಲ್ದಂಗೆ. ನೋಡ್ದ ಗುದ್ದಿದ್ದು ಅಲ್ದೇನೆ ಹಿಂದಕ್ಕೆ ತಿರುಗ್ ನೋಡ್ದಂಗೆ ಓಡೋಗ್ತಾ ಇದ್ದಾನಲ್ಲಿ. ಅಯ್ಯಪ್ಪ, ಅಯ್ಯೋ ನೀವು ದಿವ್ಯಾ ಎದ್ದಳಿ ಮೇಕೆ, ಏನೈತಿ ನಿಮ್ಗೆ? ಅತ್ತೆ, ನನ್ನ ಕಾಲಿಗೆ ಸರಿಯಾಗಿ ಗುದ್ಕೊಳೋದ.
ಮಗ ಕಾಲು ಓ ಅಮ್ಮ ತಿರುಗ್ಸಕ್ಕಾಗ್ತಾ ಇಲ್ಲ ಅಷ್ಟೊಂದು ನೋವಾಗ್ತಿದೆ ಅಮ್ಮ ಅಯ್ಯೋ ಯಾ ಲೋಫರ್ ನನ್ನ ಮಗ ಕುದ್ದದನು ನೋಡ್ದ ಒಂದ್ ಸ್ವಲ್ಪನೂ ಮಾನವೀಯತೆನೂ ಇಲ್ದಂಗೆ ಬೈಕ್ ತಿರ್ಗಿಸ್ಕೊಂಡು ಹೊಟ್ಟೆ ಹೋದ ಅಮ್ಮ ಅತ್ತೆ ಅಮ್ಮ ಅಯ್ಯೋ ಅತ್ತೆ ಅತ್ತೆ ಯಾರನ್ನ ಕರಿಯತ್ತೆ ಇಲ್ಲಿ ಅಯ್ಯೋ ಯಾರು ಇಲ್ವಾ ಇಲ್ಲಿ ಅತ್ತೆ ನಿನ್ಗೇನಾದ್ರು ನೋವಾಗಿತ್ತಾ ಕಾಲ್ಗಿಲ್ ಏನಾದ್ರು ಪೆಟ್ಟಾಯ್ತಾ ಇಲ್ಲ ಕಣೆ ನನಗೆ ಒಂದು ಸ್ವಲ್ಪ ನೀನು ಮ್ಯಾಕ್ ಬಿದ್ದಲ್ಲ ಕೈ ಬೇರೆ ಹಿಂಗಂದ ನಾನು ಹಿಂದಕ್ಕೆ ಉಳ್ಕೊಂಬಿಟ್ಟೆ ಹಂಗೇನೆ ನನಗೇನು ಅಷ್ಟೇನು ನೋವಾಗಿಲ್ಲ ಬಿದ್ದಿದ್ದಕ್ಕೆ ಒಂದು ಸ್ವಲ್ಪ ಕೈ ಕಾಲು ಒಂದಿಟ್ಟು ತರ್ಸ್ಕೊಂಡಂಗಾಗೈತೆ ಅದು ಬಿಟ್ರೆ ಇನ್ನೇನೂ ಆಗಿಲ್ಲ ಚೆನ್ನಾಗೇ ಇದ್ದೀನಿ ನಿನಗೆ ಕಾಲು ನೋಯ್ತೈತಾ ಕಾಲು ಹಂಗಾರೆ ಮುರಿದೈತಾ ಹಾಂ ಏನೋ ಗೊತ್ತಿಲ್ಲ ಕಣತ್ತೆ ಕಾಲು ಮುರಿದೈತೋ ಏನೋ ಕಾಲು ಸಿಕ್ಕಾಪಟ್ಟೆ ನೋಯ್ತೈತೆ ಈ ಕಡೆ ಕಾಲು ಅಪ್ಪ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅತ್ತೆ ಇಲ್ಲಿ ಯಾರಾದ್ರೂ ಬೈಕ್ನವರೋ ಇಲ್ಲ ಅಲ್ಲಿ ಯಾರಾದ್ರೂ ದನಕ್ಕಿನ ಮೇಸರು ಕುರಿ ಮೇಸರು ಯಾರನ್ನ ಇದ್ರೆ ಕರಿಯತ್ತೆ ಅಮ್ಮ ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ ನೋವು ಅಯ್ಯೋ ಅಯ್ಯೋ ದೇವ್ರಿ ಎಂತ ಕೆಲಸ ಆಯ್ತು ದಿವ್ಯಾ ಅವನು ಯಾವನ ನಿಟ್ಟಿಲ್ದಾನು ಅವ್ನಿಗೇನು ಗಾಡಿ ಓಡ್ಸಕ್ ಬರುತ್ತೋ ಇಲ್ವೋ ಹಿಂಗೆ ಗುತ್ಕೊಂಡು ಹೋಗ್ತಾನಲ್ಲ ಅವನು ಇದೇನೇನು ಟೌನ ಏನ್ ಬಿಡಪ್ಪ ಆ ಕಡೆ ಈ ಕಡೆ ಗಾಡಿಗಳು ಬರ್ತಾ ಇದಾವೆ ಎಲ್ಲೋನ ಮಿಸ್ ಆಗಿಲ್ಲ ಗುದ್ದೇವನಿ ಎಂಬಕ್ಕೆ ಯಾ ಗಾಡಿಗಳು ಇಲ್ಲ ಏನಿಲ್ಲ ಹಳ್ಳಿ ದಾರಿ ಅಯ್ಯೋ ದೇವ್ರೇ ಅವ್ನಿಗೇನು ನಿಟ್ಟಿಲ್ವೇನಪ್ಪ ಹೊಸ ಗಾಡಿ ಇದ್ದಂಗಿತ್ತು ಕಣೆ ಅಯ್ಯಪ್ಪ ಅಯ್ಯೋ ಅತ್ತೆ ಆ ಗಾಡಿ ನಂಬರ್ ಏನನ್ನು ನೋಡ್ಕೊಂಡ ನಂಬರ ನೋಡ್ಕೋಬೇಕಾಗಿತ್ತು ಎಷ್ಟು ನಂಬರು ನಾನು ನೋಡೋಕ್ಕಾಗಲಿಲ್ಲ ನನ್ನ ಮಗ ದರಿದ್ರದವನು ಗುದ್ಬಿಟ್ಟು ನೋಡ್ದ ಒಂದು ಸ್ವಲ್ಪ ಕೇರ್ ಮಾಡ್ದಂಗೆ ಹೊರಟೆ ಹೋಗಿದ್ದ ಅದೇ ಕಣೆ ಗುದ್ದಿರೋದು ಅವನೇ ಅಂತ ಗೊತ್ತಾದ್ರೆ ಎಲ್ಲಿ ಪೊಲೀಸ್ ಕೇಸು ಅದು ಇದು ಅಂತ ಮಾಡ್ತಾರೋ ಅಂತಾನ ಗುದ್ದಿ ಹಂಗೆ ಹೋದ ಲೋಪರ್ ನನ್ನ ಮಗ ಜೀವಕ್ಕೇನ ಆದ್ರೆ ಅಯ್ಯೋ ಇಂಥವ್ರಿದ್ರೆ ಬಿಡು ಇಂಥವ್ರಿಗೆ ಯಾರು ಗಾಡಿ ಕೊಡಿಸ್ತಾರಪ್ಪ ಅಲ್ಲಲ್ಲ ಗುದ್ದಿ ಪೊಲೀಸ್ ಕೇಸ್ ಆಗುತ್ತೆ ಅಂತ ಹಿಂಗೆ ಓಡೋಗ್ಬಿಟ್ರೆ ಅಯ್ಯೋ ನನಗೂ ಆ ನಂಬರ್ ಪಂಬರ್ ನೋಡೋಕ್ಕಾಗಲಿಲ್ಲ ಕಣೆ ನಾನು ಹಿಂದಕ್ಕೆ ಬಿದ್ದುಬಿಟ್ನಲ್ಲ ನೋಡಲಿಲ್ಲ ಅಯ್ಯೋ ಅತ್ತೆ ನನಗೆ ಕಾಲು ಸಿಕ್ಕಾಪಟ್ಟೆ ನೋಯ್ತೈತೆ ಮೂಳೆ ಮುರಿದೈತೋ ಏನು ಸುಡ್ಗಾಡು ಅಯ್ಯಪ್ಪ ಅಯ್ಯೋ ಅಮ್ಮ ನೋವು ತಡ್ಕೊಂಬಕ್ಕಾಗ್ತಾ ಇಲ್ಲ ಅಯ್ಯೋ ಫೋನ್ ಮಾಡೋಣ ಅಂದರೆ ಫೋನು ತರಲಿಲ್ಲ ಮನೆಗೆ ಬಿಟ್ಟು ಬಂದೆ ಚಾರ್ಜ್ ಇಲ್ಲ ಅಂತೇಳಿ ಚಾರ್ಜ್ಗೆ ಹಾಕಿ ಬಂದೆ ಅಯ್ಯೋ ಅತ್ತೆ ನೀನೇನಾನು ಫೋನಿಕ್ಕೆ ಬಂದಿದ್ದೆ ಫೋನಿಕ್ಕೆ ಬಂದಿದ್ರೆ ನಮ್ಮಮ್ಮಗೆ ಫೋನ್ ಮಾಡಿ ಹೇಳತ್ತೆ ಆಟೋ ಕರ್ಕೊಂಡು ಬರುತ್ತೆ ಇಲ್ಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿ ಅಯ್ಯೋ ಏನು ಮಾಡಲಿ ಈಗ ಅಪ್ಪ ಅಯ್ಯೋ ನಾನು ಯಾಕೆ ಫೋನಿಕ್ಕೆ ಬರೋನೆ ನಂತಾಗೆ ಅದು ಎತ್ತದ ಇದು ಸಣ್ಣ ಮೊಬೈಲ್ ಐತೆ ಅದು ಆಗಲ ಸ್ವಿಚ್ ಅಪ್ ಆಗುತ್ತೆ ಅದಕ್ಕೆ ನಾನು ಎಲ್ಗೂ ತಗೊಂಡೋಗಲ್ಲ ಮನೆಗೆ ಬಿಸಾಕ್ತೀನಿ ನನ್ನ ಮಗನೇ ಯಾವಾಗ ನಾನು ಚಾರ್ಜಿಗೆ ಹಾಕಿ ಇಕ್ಕಿ ಅಂತಾನೆ ಅಷ್ಟೇನೆ ಇಕ್ಕೆಳಮ್ಮ ಕೊಡ್ತೀನಿ ಅಂತಾನೆ ಅದು ಇಕ್ಕೊಂಡ್ರೆ ಅದು ಆಗಲ ಸ್ವಿಚ್ ಅಪ್ ಆಗುತ್ತೆ ಅದಕ್ಕೆ ನಾನು ಮೂಲೆಗೆ ಬಿಸಾಕಿದ್ದೀನಿ ಅದನ್ನ ಈಗೇನೇ ಮಾಡೋದು ಯಾರು ಕಾಣಿಸ್ತಾ ಇಲ್ವಲ್ಲ ಇಲ್ಲಿ ನೀನೇ ಬರಿಲ್ಲ ಇಲ್ಲಿ ಯಾರನ್ನ ದನ ಕಾಯ್ಯಾರೋ ಕುರಿ ಕಾಯ್ಯಾರೋ ಯಾರನ್ನ ಇದ್ದೇ ನೋಡ್ತೀನಿ ರಮ್ಮ ಅಯ್ಯೋ ಪಾಪ ನಿಂಗೇನಾಯ್ತೋ ಏನೋ ಕಾಲ್ಗಿಲ್ ಮುರಿದೋಯ್ತೋ ಏನೋ ಕಣೆ ಸದ್ಯ ನನಗೇನೂ ಆಗಿಲ್ಲ ಅಯ್ಯೋ ಮನೆಯಾಳು ನನ್ನ ಮಗನೇ ನಿನಗೆ ನನ್ನ ಕೈಗೆ ಸಿಕ್ಕರೆ ಈಗ ನಂಬರ್ ನೋಡ್ಕೋಬೇಕಾಗಿತ್ತು ಏನು ಮಾಡ್ತೀಯ ನಾನು ನೋಡಲಿಲ್ಲ ಅಯ್ಯೋ ಅಪ್ಪ ಒಂದಿಷ್ಟು ಇದೇ ಇಲ್ವಲ್ಲ ಇಂಥ ನನ್ನ ಮಕ್ಕಳಿಗೆ ಯಾಕಾದ್ರೂ ಕೊಡಿಸ್ತಾರ ಅಪ್ಪ ಅಮ್ಮಯ್ಯ ಗಾಡಿನ ಲೋಪರ್ ನನ್ನ ಮಗ ಅಯ್ಯೋ ಅತ್ತೆ ಅತ್ತೆ ಬೇಗ ನೋಡತ್ತೆ ಇಲ್ಲಿ ಯಾರಾದರೂ ಇದ್ದಾರಾ ಅಂತನಾ ಗೋಲ್ ಯಾರೋ ಬರ್ತಾ ಇದ್ದಾರೆ ಕಣಿ ಯಾರೋ ಒಂದು ಅವಣ್ಣೆ ಬತ್ತಿರಂಗೈತೆ ಅಣ್ಣ ಬಾ 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 ಜಲ್ದು ಬಾ ಇಲ್ಲಿ ಯಾವನ ಬೈಕ್ನ ಗುದ್ಕೊಂಡು ಹೋಗ್ಬಿಟ್ಟವನೇ ದಿವ್ಯಂಗೆ ಕಾಲು ಮುರಿದೈತೆ ಅಳ್ತಾ ಇದ್ದಾಳೆ ಬಿದ್ದು ಪಾಪ ನನ್ನ ಕೈಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಾ ಬಾ ಜಲ್ದು ಅಯ್ಯೋ ಬರೋಣ ಜಲ್ದಿ ಯಾರಾದರೂ ಸಹಾಯ ಮಾಡ್ರಿ ಅಪ್ಪ ಆಗ್ತಾ ಇಲ್ಲ ಕುತ್ಕೊಂಬಕ್ಕೂ ಆಗ್ತಾ ಇಲ್ಲ ಕಾಲು ಬಾರಣ ಬಾ ಒಂದಿಟ್ಟು ಜಲ್ದಿ ಹೆಜ್ಜೆ ಹಾಕೊಂಡು ನೀನೇ ನಂಗೆ ಬರ್ತಾ ಇದೆಯಾ ಇಲ್ಲಿ ಆಕ್ಸಿಡೆಂಟ್ ಆಗೈತೆ ಬಾರಣ ಜಲ್ದಿ ಯಾವನ ಬೈಕ್ ನನ್ ಗುದ್ಕೊಂಡು ಹೋಗ್ಬಿಟ್ಟವನೇ ಬಾ ಬಾ ಓಡ್ ಬಾ ಇವ್ಯಾ ಹಳ್ಬೇಡ ಸುಮ್ಮನಿರು ಅದ್ಯಾವ್ದು ಅವಣ್ಣ ಬತ್ತೈತೆ ನೋಡೋಣ ಇರು ಅವಣ್ಣ ಅಂತಾಗ ಏನಾರ ಫೋನ್ಗಿನಿದ್ರೆ ಫೋನ್ ಮಾಡಿ ಹೇಳೋಣ ಗಿಂಬುಲೆನ್ಸ್ಗೋ ಯಾರ ತಗೋಣ ನಂಬರ್ ಇದ್ದರೆ ಫೋನ್ ಮಾಡೋಣ ಆಂಬುಲೆನ್ಸ್ ಬರಲಿ ಅಂತಾನ ಫೋನ್ ಮಾಡ್ಸಿರೆ ಬರುತ್ತೆ ಆಂಬುಲೆನ್ಸು ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಆಮೇಲೆ ನಿಮ್ಮ ಅಮ್ಮಿಗೂ ಫೋನ್ ಮಾಡಿ ಹೇಳೋಕ್ಕಾಗುತ್ತೆ ಅಯ್ಯೋ ದೇವ್ರೆ ಎಂಥ ಕೆಲಸ ಐತೆ ನಾವು ಹೊಲ್ತಕ್ಕೆ ಹೋಗೋಣ ಅಂತ ಸೊಪ್ಪು ಕಿತ್ಕೊಬರೋಣ ತರಕಾರಿ ಕಿತ್ಕೊಬರೋಣ ಅಂತ ನಾನು ನಿನ್ನ ಕರ್ಕೊಂಬಂದೆ ನಿನಗೆ ಹಿಂಗಾಗೋಯ್ತಲ್ಲೇ ಅಯ್ಯೋ ದೇವ್ರೆ ಯಾಕಮ್ಮ ಏನಾಯ್ತು ಅಯ್ಯೋ ಅಣ್ಣ ಯಾವನ ಬೈಕ್ ನಲ್ಲಿ ಗುದ್ಕೊಂಡು ಹೋಗ್ಬಿಟ್ಟಾನೆ ಇವಳು ಕಾಲು ಮುರಿದೈತೆ ಎದ್ದಾಳಕ್ಕೂ ಆಗ್ತಾ ಇಲ್ಲ ನಾನು ಬಿದ್ದುಬಿಟ್ಟೆ ಅವ್ನು ಯಾವನ ಅಯ್ಯೋನ ಹಿಂದಕ್ಕೂ ತಿರುಗಿ ನೋಡ್ಲಿಲ್ಲ ಹಂಗೆ ಬೈಕ್ ಹೊಡ್ಕೊಂಡು ಫಾಸ್ಟಾಗಿ ಹೋಗಿ ಬಿಟ್ಟ ಯಾರು ಅಂತಾನೂ ಗೊತ್ತಾಗ್ಲಿಲ್ಲ ಬೈಕ್ ನಂಬರನ್ನು ನಾನು ನೋಡೋಕ್ಕಾಗಲಿಲ್ಲ ಇಬ್ರು ಬಿದ್ದುಬಿಟ್ವಿ ನನಗೇನೂ ಆಗಿಲ್ಲ ಇವಳಿಗೆ ಕಾಲ್ ಮೇಲೆ ಗುದ್ಕೊಂಡು ಹೋಗ್ಯಾನೆ ಕಾಲು ಮುರಿದಂಗೆ ಆಗೈತಿ ಪಾಪ ಅಳ್ತಾ ಇದ್ದಾಳೆ ಅಣ್ಣ ಫೋನ್ ಇದ್ರೆ ಫೋನ್ ಮಾಡೋಣ ಜಲ್ದು ಹೌದಾ ಮಾಡ್ತೀನಿ ರಮ್ಮ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.